ಪ್ರಭಾಕರ್ ಸರ್, ನೀವು ಹೇಳ್ತಾ ಇದ್ರಿ ಸಂಧಾನದ ಬಗ್ಗೆ ಭಾರತದ ಪಾತ್ರ ಏನಿರ್ಬೋದು ಅಂಥೇಳಿ. ಬಟ್ ಈಗ ಈ ಯುದ್ಧ ಏನಿದೆ ನಮ್ಮ ಭಾರತಕ್ಕೆ ಯಾವ ರೀತಿಯಾದಂಥ ಒಂದು ಎಚ್ಚರಿಕೆ ಗಂಟೆ, ನಮ್ಗೆ ಸಂದೇಶ ಏನು ಸರ್ ಭಾರತೀಯರಿಗೆ, ಅಂದರೆ ಓವರ್ ಆಲ್ ನೋಡೋದಾದ್ರೆ? ನೋಡಿ, ಇದರಲ್ಲಿ ಎರಡು ರೀತಿ ಸಂದೇಶ ಹೇಳ್ಬೋದು. ಎರಡು ಒಂದಕ್ಕೆ ಅಂಟಿಕೊಂಡಿದೆ. ಇದು ಹೇಗೆ ಅಂದ್ರೆ, ಒಂದು ನಾಣ್ಯದಲ್ಲಿ ಎರಡು ಮುಖ ಇರುತ್ತಲ್ಲ, ಆ ರೀತಿನಲ್ಲಿ ಯುದ್ಧ ಬೇಗ ನಿಂತ್ರೆ ಭಾರತಕ್ಕೆ ಅನುಕೂಲ. ಬೇಗ ಕರೆಕ್ಟ್, ಒಂಥರ ನ್ಯೂ ನಾರ್ಮಲ್ ಶುರು ಆಗತ್ತೆ. ಆ ನ್ಯೂ ನಾರ್ಮಲ್ ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂದ್ರೆ ಪಾಠ ಕಲ್ತಿರೋದು ಈ ಯುದ್ಧದಿಂದ ಅತಿಯಾಗಿದೆ ಎಲ್ರೂ ಕೂಡ. ಅದನ್ನು ಉಪಯೋಗ ಮಾಡ್ಕೊಳ್ಬೇಕು, ಕಾರ್ಯರೂಪಕ್ಕೆ ತಂದ್ಕೊಳ್ಬೇಕು, ಬೇಗ ಯುದ್ಧ ನಿಲ್ಬೇಕು. ಅದು ನಿಲ್ಲಲಿಲ್ಲ ಅಂದ್ರೆ ಇಂದು ಈ ಕ್ಷಣದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಸಮಸ್ಯೆ, ಮುಖ್ಯವಾಗಿ ಆರ್ಥಿಕವಾಗಿ ನಾವು ಮ್ಯಾನೇಜ್ ಮಾಡಬಹುದು, ಹಣ ಕೊಟ್ಟು ಅಥವಾ ಹೆಚ್ಚು ಬೆಲೆಯನ್ನು ತಡೆಯೋದಕ್ಕೆ, ಬೆಲೆ ಏರಿಕೆಯನ್ನು ತಡೆಯೋದಕ್ಕೆ ನಾವು ಪ್ರಯತ್ನ ಮಾಡಬಹುದು. ಈಗ ಇದೆಲ್ಲ ಏನಾಗತ್ತೆ ಅಂದ್ರೆ, ಸರ್ಕಾರದಿಂದನೇ ನಾವು ಪರಿಹಾರ ಅನ್ನೋ ರೀತಿಯಲ್ಲಿ ಕೊಟ್ಕೊಂಡು ಬೆಲೆ ಏರಿಕೆ ಮಾಡದೇನೆ ಸ್ವಲ್ಪ ನಿರುದ್ಯೋಗ ಸೃಷ್ಟಿ ಮಾಡೋದಕ್ಕೆ ಕಷ್ಟಪಟ್ಟು ಇನ್ಫ್ಲೇಷನ್ ತಡೆಯಕ್ ಆಗದೆ ಇದ್ರೂನು ಸ್ವಲ್ಪ ಮಟ್ಟಿಗಾದ್ರೂ ತಡ್ಕೊಂಡು ಹೇಗೋ ಇದನ್ನ ಮಾಡ್ಕೊಳ್ಬಹುದು. ಇಲ್ಲಿ ಏನಾಗತ್ತೆ ಅಂದ್ರೆ, ಸ್ವಲ್ಪ ಮುಂದುವರೆದ್ರೆ ಯುದ್ಧ, ಆವಾಗ ಬರೋ ಸಮಸ್ಯೆ ಬೇರೆ. ನಿರುದ್ಯೋಗ ಹೆಚ್ಚುತ್ತೆ, ಬೆಲೆ ಏರಿಕೆ ಹೆಚ್ಚುತ್ತೆ, ಫ್ಯಾಕ್ಟ್ರಿನಲ್ಲಿ ಪ್ರೊಡಕ್ಷನ್ ಕಡಿಮೆ ಆಗತ್ತೆ, ರಿಸಿಷನ್ ಫೇಸ್ ಶುರು ಆಗ್ಬಿಡುತ್ತೆ. ಈ ಎಕನಾಮಿಕ್ ರಿಸಿಷನ್ ಬಂದ್ರೆ ಈಗ ಇದು ನಮ್ಗೆ ಏನಾಗತ್ತೆ ಅಂದ್ರೆ, ಒಂಥರ ಸ್ಟಾಗ್ನೇಷನ್ ಶುರು ಆಗ್ಬಿಡುತ್ತೆ. ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗದೆ ಇದ್ರೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಇಲ್ಲದೆ ಇದ್ರೆ ಅದು ಒಂಥರ ಸ್ಟಾಗ್ನೇಟ್ ಆದಂಗೆ ಆಗತ್ತೆ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮುಂದುವರಿದೇ ಇದ್ರೆ ಅಲ್ಲಿ ಪ್ರೊಡಕ್ಷನ್ ಲೆವೆಲ್ ನಲ್ಲಿ ಸ್ಟಾಗ್ನೇಷನ್ ಆಗತ್ತೆ, ಎಕನಾಮಿಕ್ ಗ್ರೋತ್ ಮೇಲೆ ಇಂಪ್ಯಾಕ್ಟ್ ಆಗತ್ತೆ. ಈ ಸ್ಟಾಗ್ನೇಷನ್ ಪ್ಲಸ್ ಇನ್ಫ್ಲೇಷನ್ ಸೇರಿದ್ರೆ, ಅನ್ಎಂಪ್ಲಾಯ್ಮೆಂಟ್ ಸೇರ್ಕೊಂಡ್ರೆ ಡೆಡ್ಲಿ ಕಾಂಬಿನೇಷನ್ ಆಫ್ ಸ್ಟಾಗ್ಫ್ಲೇಷನ್. ಇದು ಯಾವುದು ಬರಬಾರ್ದು ಅಂತ. ಹೆಚ್ಚು ದಿನ ಆದ್ರೆ ಈ ರೀತಿಯೇ ಇರುತ್ತೆ. ಆವಾಗ ನಮ್ಗೆ ಅತಿ ಸೀರಿಯಸ್ ಆದಂತಹ ಮೆಜರ್ಸ್ ನ ಸರ್ಕಾರ ತಗೊಳ್ಬೇಕಾಗತ್ತೆ, ತಗೊಳ್ತಾರೆ. ಅದಕ್ಕೂ ಒಂದ್ ರೀತಿನಲ್ಲಿ ಮೆಜರ್ಸ್ ನ ರೆಡಿ ಮಾಡ್ಕೊಳ್ಬೇಕು. ಬೇಗ ಮುಗಿದ್ರೆ ನಾವು ಒಂದ್ ರೀತಿನಲ್ಲಿ ಅದು ಸೆಲೆಬ್ರೇಷನ್ ಅಂದೇ ಇದ್ರೂನು ಸದ್ಯ ಮುಗಿತಲ್ಲಪ್ಪ ಅಂತ ಹೇಳಿ ಒಂದ್ ರೀತಿನಲ್ಲಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಾ ದೇಶದವರು ಮಾಡ್ಕೊಳ್ಳೋದು. ಈಗ ಅಮೆರಿಕಾಗೆ ಸೂಪರ್ ಪವರ್ ಅನ್ನುವಂತ ಅಹಂ ಯಾಕೆ? ಎಲ್ಲಾ ದೇಶಗಳು ಒಟ್ಟುಗೂಡಿ ಅವ್ರ ಮೇಲೆ ಯುದ್ಧ ಸಾರಿದ್ರೆ ಹೆಂಗಿರುತ್ತೆ? ಯಾಕಂದ್ರೆ ಅಹಂಕಾರ, ಒಂದ್ ರೀತಿ ಅಹಂಕಾರದ ವರ್ತನೆ ಟ್ರಂಪ್ ಅವ್ರನ್ನ ಕಾಣಿಸ್ತಾ ಇಲ್ವಾ? ಎಲ್ಲಾ ದೇಶಗಳೇ ಪಾಠ ಕಲಿಸ್ಬೇಕಂತ ಹೆಂಗೆ? ನೋಡಿ, ಇಲ್ಲಿವರೆಗೆ ಸಾಧ್ಯವಾಗಿದ್ದು ಯಾವ ಕಾರಣಕ್ಕೆ ಅಂದ್ರೆ, ಎಕನಾಮಿಕ್ ಸ್ಟ್ರೆಂತ್ ಅತಿಯಾಗಿತ್ತು ಕಂಪ್ಯಾರಿಟಿವ್ಲಿ ಬೇರೆ ದೇಶಗಳಿಗೆ ನೋಡಿದ್ರೆ. ಎರಡನೇದು ಪೊಲಿಟಿಕಲ್ ಸ್ಟ್ರೆಂತ್ ಕೂಡ ಸ್ಟ್ರಾಂಗ್ ಇತ್ತು. ಅಂದ್ರೆ ಎಬಿಲಿಟಿ ಟು ಇಂಟರ್ಫಿಯರ್ ಇನ್ ದ ಇಂಟರ್ನಲ್ ಅಫೇರ್ಸ್ ಆಫ್ ಅದರ್ ಕಂಟ್ರೀಸ್ ಇನ್ ನಾರ್ತ್ ಅಮೆರಿಕನ್ ರೀಜನ್, ಸೌತ್ ಅಮೆರಿಕನ್ ರೀಜನ್, ಯುರೋಪಿಯನ್ ರೀಜನ್, ಏಷ್ಯನ್ ರೀಜನ್, ಆಲ್ ಓವರ್. ಆಮೇಲೆ ಮೂರನೇದು ಮಿಲಿಟರಿ ಪವರ್. ಅಂದ್ರೆ ಆಲ್ ತ್ರೀ ವಿಂಗ್ಸ್, ಡಿಫೆನ್ಸ್, ಆಮೇಲೆ ಲ್ಯಾಂಡ್, ಇದು ನಿಮ್ಗೆ ಆರ್ಮಿ ಆಗ್ಲಿ, ಏರ್ಫೋರ್ಸ್ ಆಗ್ಲಿ, ನೇವಲ್ ಆಗ್ಲಿ, ಎಲ್ಲಾದ್ರಲ್ಲೂ ಅವ್ರ ಹೆಚ್ಚುಗಾರಿಕೆ ಇದ್ದಿದ್ರಿಂದ ಅವರು ಸೂಪರ್ ಪವರ್ ಆಗಿ ಇಳಿದ್ರು. ಈಗ ಪೊಲಿಟಿಕಲ್ ಎಬಿಲಿಟಿ ಟು ಇಂಟರ್ಫಿಯರ್ ಇನ್ ದ ಮ್ಯಾಟರ್ಸ್ ಆಫ್ ಅದರ್ ಕಂಟ್ರೀಸ್, ಈವನ್ ಟು ಕನ್ವಿನ್ಸ್ ದೆಮ್ ಆರ್ ಟು ಇನ್ಫ್ಲಿಕ್ಟ್ ಸಮ್ ಪ್ರಾಬ್ಲಮ್ ಆನ್ ದೆಮ್, ಅದು ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಈಗ ಮಲ್ಟಿಪೋಲಾರ್ ವರ್ಲ್ಡ್ ಅನ್ನೋದು ರಿಯಾಲಿಟಿ ಆಗಿದೆ. ರೀಜನಲ್ ಅಸೋಸಿಯೇಷನ್ಸ್ ಬಹಳ ಪವರ್ಫುಲ್ ಆಗ್ತಾ ಇದೆ. ಅಮೆರಿಕನ್ ಕೇಳದೆ ಇರೋರು ಇವತ್ತು ನ್ಯಾಟೋ, ಯುರೋಪಿಯನ್ ಯೂನಿಯನ್ ಅಲ್ವಾ? ಹೀಗೆ ಇರುವಾಗ ಈಗ ನಮಗೆ ಪ್ರಾಬ್ಲಮ್ ಏನಂದ್ರೆ, ಇದು ಸ್ವಲ್ಪ ಒಂದು 4-6 ತಿಂಗಳು ಮುಂದುವರೆದು ಬಿಟ್ರೆ, ಯಾಕಂದ್ರೆ ಹೌದೀಸ್ ಎಂಟರ್ ಆಗಿರೋದ್ರಿಂದ ಈ ವಾರ್ಗೆ ಹೊಸ ಡೈಮೆನ್ಷನ್ ಬಂದಿದೆ ಈಗ, ಅಲ್ವಾ? ಈಗ ಬರ್ತೀನಿ ಪ್ರಭಾಕರ್ ಸರ್. ಸುದರ್ಶನ್ ಸರ್, ಈಗ ಟ್ರಂಪ್ಗೆ ಕಿವಿ ಹಿಂಡೋರು ಯಾರು ಹಾಗಾದ್ರೆ? ಕಿಮ್ ಜಾಂಗ್ ಉನ್ನೇ ಬರ್ಬೇಕಾ ಅಂತ? ಯಾಕಂದ್ರೆ ನಾನು ಕೆಲವೊಂದಿಷ್ಟು ಅಲ್ಲಿ ಕಮೆಂಟ್ಗಳು ನೋಡ್ತಾ ಇದ್ದೆ, ಟ್ರಂಪ್ಗೆ ಪಾಠ ಕಲಿಸ್ಲಿಕ್ಕೆ ಆತನೇ ಸರಿಯಾದ ವ್ಯಕ್ತಿ ಅಂತ ಹೇಳ್ತಿದ್ರು. ಇಲ್ಲ, ಈಗ ಅಮೆರಿಕನ್ ಸಿಟಿಸನ್ಸ್ ಏನು ದಂಗೆ ಹೇಳೋ ಒಂದು ಲಕ್ಷಣಗಳು ಕಾಣ್ತಾ ಇದ್ದಾವೆ, ಅವರೇ ಪಾಠ ಕಲಿಸ್ಬೇಕು. ಯಾಕಂದ್ರೆ ಈ ನನ್ನ ಪ್ರಕಾರ ಟ್ರಂಪ್ನ ಶೆಲ್ಫ್ ಲೈಫ್ ಈಸ್ ಅಪ್ ಟು ನವೆಂಬರ್ ಅಷ್ಟೇ. ಈಗ ಆಯ್ತಲ್ಲ, ಮಾರ್ಚ್ ಆಯ್ತು, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಲ್ಲಿ ವಿಲ್ ಬಿ ಔಟ್. ಟೇಕ್ ಇಟ್ ಫಾರ್ ಶೋರ್. It is not a big rocket science. He won't survive. ಅವಾಗ ಏನ್ ಮಾಡ್ತಾನೆ, ಬಿಸ್ನೆಸ್ ಮ್ಯಾನ್ ಟ್ರಂಪ್ ವಿಲ್ ಥಿಂಕ್ ಹೌ ಟು ಮೇಕ್ ಮನಿ. ಈ ಯುದ್ಧ ನಡಿಬೇಕಾದ್ರೆ, ಯಾವುದೇ ಯುದ್ಧ ನಡೆದ್ರು ಆ ದೇಶಗಳಿಗೆ ನಷ್ಟ ಆಗುತ್ತೆ. There are only few elements who are making money. That is Trump and his sons and his coterie. Of course, Russia is also making money.
It is not their fault, but Trump has made the situation such a way that Russia is happily laughing all the way to the bank.